ನಾಳೆ ಒಂದು ಈವ್ನಿಂಗ್ ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ. ಏನು ಮಾಡ್ಕೋಬೇಕು ನೀವು ಅಂತಂದಾಗ, ಯಾರೆಲ್ಲ ಹಣದ ರಿಲೇಟೆಡ್ ತೊಂದರೆನ ಅನುಭವಿಸ್ತಾ ಇದ್ರು, ಮನಿ ರಿಲೇಟೆಡ್ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ರು, ಸೊ ನಾಳೆ ಒಂದಿನ ರೆಮಿಡಿ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ನಿಮಗೆ ಕೋಟಿಗಟ್ಟಲೆ ಲ್ಯಾಕ್ಸ್ ಗಟ್ಟಲೆ ನಿಮಗೆ ಪ್ರಾಫಿಟ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ಆದರೆ ಹಣದಿಂದ ಆಗ್ತಾ ಇರುವಂಥ ತೊಂದರೆಗಳು ನಿಮಗೆ ಕಮ್ಮಿ ಆಗ್ತಾ ಬರುತ್ತೆ. ಆದರೆ ನಿಮಗೆ ರಿಲೀಫ್ ಅಂತ ಸಿಗುತ್ತೆ. ನಿಮ್ಮ ಲಕ್ಕು, ನಿಮ್ಮ ಕರ್ಮಗಳು ಚೆನ್ನಾಗಿದ್ದರೆ ನಿಮಗೆ ಅದರಿಂದ ಹೊರಗಡೆ ಬರುವಂಥ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಏನು ಮಾಡ್ಕೊಳ್ಳಿ ಅಂತಂದಾಗ, ಮನೇಲಿ ಎಲ್ಲರೂ ನೀವು ಯೂಸ್ ಮಾಡುವಂತಹ ಒಂದು ಬೇ ಲೀಫ್ ಗೊತ್ತಲ್ವಾ, ಪಲಾವ್ ಎಲೆ ಅಂತ ಹೇಳ್ತೀವಿ, ಆ ಒಂದು ಪಲಾವ್ ಎಲೆನ ತಗೊಳ್ಳಿ. ಈವ್ನಿಂಗು ಈ ಒಂದು ನಂಬರ್ನ ತೋರಿಸ್ತಾ ಇದ್ದೀನಿ ನೋಡಿ. ಬೇಕಾದರೆ ನನ್ನ ಕ್ಯಾಪ್ಷನಲ್ಲಿ ಕೂಡ ಈ ನಂಬರ್ನ ಕೊಡ್ತೀನಿ. ಈ ನಂಬರ್ನ ಬಡ್ಕೊಳ್ಳಿ. 11 1 2 2 8 ಅಂತ ಒಂದು ರೈಟ್ ಸೈಡಲ್ಲಿ ಬರೆದ್ಬಿಟ್ಟು, ಆಮೇಲೆ ಬ್ಯಾಕ್ ಸೈಡಲ್ಲಿ ಥ್ಯಾಂಕ್ ಯು ಅಂತ ಒಂದು ಈ ಥರ ಒಂದು ಗ್ರೀನ್ ಕಲರ್ ಪೆನ್ನಿಂದ, ಓಕೆ, ಸೊ ನೀವು ಗ್ರೀನ್ ಕಲರ್ ಪೆನ್ನಿಂದ ಅಥವಾ ಮಾರ್ಕರಿಂದ ಈ ಥರ ನಂಬರ್ನ ಬರ್ಕೊಂಡ್ಬಿಟ್ಟು ಇದನ್ನು ಕ್ಯಾಂಡಲ್ ಅಥವಾ ದೀಪದಿಂದ ಇದನ್ನು ಬರ್ನ್ ಮಾಡಿ, ಈ ಒಂದು ಬರ್ನ್ ಆಗಿರುವಂಥ ಒಂದು ಆ್ಯಶಸ್ ಏನಿರುತ್ತಲ್ಲ ಅದನ್ನು ನೀವು ಯೂನಿವರ್ಸ್ಗೆ ಬ್ಲೋ ಮಾಡಿ. ಬ್ಲೋ ಅಂದರೆ ಊದ್ಬಿಡೋದು. ಓಕೆ, ನೀವು ಬ್ಲೋ ಮಾಡಿ. ಅದರಿಂದ ಏನಾಗುತ್ತೆ ಅಂತಂದಾಗ, ನಿಮ್ಮ ಮನಿ ರಿಲೇಟೆಡ್ ಇದ್ದರೆ ಅದೆಲ್ಲ ನಿಮಗೆ ಪ್ರಾಬ್ಲಮ್ಗಳು ಸಾರ್ಟ್ ಔಟ್ ಆಗುತ್ತೆ. ನಾಳೆ ಈವ್ನಿಂಗ್, ಓಕೆ, ನಿರ್ಜಲ ಏಕಾದಶಿಯ ಈವ್ನಿಂಗ್ ಏನಾಗುತ್ತೆ, ನಾಳೆನೇ ಮಾಡ್ಕೋಬೇಕು ಇದನ್ನು. ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಅವರು ಕೂಡ ಈ ಒಂದು ರೆಮಿಡಿಯ ಬೆಸ್ಟ್ ರಿಸಲ್ಟನ್ನು ಪಡ್ಕೊಳ್ಳಿ ಅಂತ ನಾನು ಕೇಳ್ಕೊತಾ ಇದ್ದೀನಿ.